ಮೂರು ಡಿಸಿಎಂಗಳ ರಚನೆಯ ಬಗ್ಗೆ ಧ್ವನಿಗೂಡಿಸಿದ್ದಾರೆ ಬಸವರಾಜ ರಾಯರೆಡ್ಡಿ. ಇವತ್ತಿನ ಬಿಜೆಪಿ ಸರ್ಕಾರ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಮೂವರನ್ನ ಡಿಸಿಎಂ ಮಾಡಿತ್ತು. ಸೊ ಅದೇ ಮಾದರಿಯಲ್ಲಿಯೇ ಮಾಡಲಿ ಅಂತ ಹೇಳಿ ಪಕ್ಷದ ವರಿಷ್ಠರ ಮಂಡಳಿಯಲ್ಲಿ ಏನು ನಡೆದಿದೆ ಅನ್ನೋದು ನನಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ. ಒಬ್ಬರೇ ಡಿಸಿಎಂ ಆಗಿರಲಿ, ಮೂವರೇ ಡಿಸಿಎಂ ಆಗಿರಲಿ, ನನಗೆ ಸಂತೋಷ. ಏನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ. ಕೊಪ್ಪಳದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಅನೇಕ ಮಾತಿನ ಸುಳಿವನ್ನ ನೀಡ್ತಾ ಇದ್ದಾರೆ. ಮೂರು ಮಂದಿನೂ ಮಾಡ್ಬೋದು. ಏನಾಗೇನಿಲ್ಲ, ಹಿಂದೆ ಬಿಜೆಪಿಯವರೇ 3 ಮಂದಿ ಮಾಡಿರ್ಲಿಲ್ವ? ಇಲ್ಲೇ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ 3 ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ರು. ನೋಡಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ಗೆ ಅಂತ ಸಂವಿಧಾನಿಕವಾದಂಥ ಪ್ರಮುಖ ಸ್ಥಾನ ಇಲ್ಲ. ಅದಕ್ಕೆ ಅದು ನಾವು ಸೆರೆಮೋನಿ ಅಂದರೆ ವೈಭವೀಕರಣದ ಪೋಸ್ಟ್. ಅದು ನೋಡ್ರಿ, ನಾನು ಪಕ್ಷದ ವರಿಷ್ಠ ಮಂಡಳಿ ಸಭೆಯಲ್ಲಿಲ್ಲ, ಅಲ್ಲಿ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ಅವರೊಬ್ಬರೇ ಇದ್ದರೂ ಸಂತೋಷ ಪಡ್ತೇನೆ, ಇನ್ನು 5 ಮಂದಿ ಆದರೂ ಸಂತೋಷ ಪಡ್ತೇನೆ. ನಾವೇನು ಆ ಸ್ಥಾನದಾಗ ಇಲ್ವಲ್ಲ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಗೊತ್ತಿಲ್ಲ. ನೋಡಿ, ಪಾರ್ಲಿಮೆಂಟ್ ಚುನಾವಣೆ ನಂತರ ಯಾರ್ಯಾರು ಕೆಲವು ಮಂತ್ರಿಗಳು ಪಾರ್ಲಿಮೆಂಟ್ಗೆ ಸ್ಪರ್ಧೆ ಮಾಡುವಂಥ ಸಂದರ್ಭ ಬಂದರೂ ಬರ್ಬೋದು, ಕೆಲವು MLAಗಳು ಸ್ಪರ್ಧೆ ಮಾಡುವಂಥ ಸಂದರ್ಭನೂ ಬರ್ಬೋದು. ಏನೇನು ರಾಜಕೀಯ ಬದಲಾವಣೆ ಆಗ್ತದೆ ಏಪ್ರಿಲ್ ನಂತರ ಅಂತ ಐ ಕಾಂಟ್ ದಿಸ್ ಥಿಂಗ್. ಆದರೆ ಮುಖ್ಯಮಂತ್ರಿಗಳು ಈ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಒಂದು ಎಕ್ಸ್ಪ್ಯಾನ್ಷನ್ ಮಾಡ್ಬೋದು. 1 year ಆಫ್ಟರ್ 1 year ಆಫ್ ದ ಎಕ್ಸ್ಪ್ಯಾನ್ಷನ್ ಅವ್ರು ಮಾಡಲಿಕ್ಕೆ ಅವಕಾಶಗಳು ಚಾನ್ಸಸ್ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಅವರು ನನಗೆ ಈ ಹುದ್ದೆ ಒಪ್ಕೋಬೇಕು, ಮುಂದೆ ನೀನು ಮಂತ್ರಿ ಮಾಡ್ತೀನಪ್ಪ ಪಾರ್ಲಿಮೆಂಟ್ ಚುನಾವಣೆ ನಂತರ ಅಂತ ಹೇಳಿದ್ರಿಂದ ನಾನೇನು ಅವ್ರಿಗೆ ಮಂತ್ರಿ ಕೊಡಲಿ, ಮಂತ್ರಿ ಕೊಡದೇ ಇರಲಿ, ಐ ಆಮ್ ಹ್ಯಾಪಿ. ನನಗೆ ಭಾಳ ಸಂತೋಷವಾಗಿರ್ತೇನೆ ನಾನು ಯಾವಾಗಲೂ. ಯಾಕಂದರೆ ಜೀವನದಲ್ಲಿ ಸಂತೋಷವಾಗಿರಬೇಕು, ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಒಂದೇ ನಮ್ಮ ಗುರಿ. ಅದಕ್ಕೆ ಆ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಆ ಜವಾಬ್ದಾರಿನ ಹೊತ್ಕೊಂಡಿದ್ದೇನೆ. ಅದನ್ನು ಮಾಡಲಿ ಏನು ತಪ್ಪಿದೆ?